ಭೀಕರ ಬರದ ನಡುವೆ ಬಿಸಿಲಿನಿಂದ ಕುಡಿಯೋದಕ್ಕೆ ನೀರಿಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮೂಕ ಪ್ರಾಣಿಗಳ ವೇದನೆ ಹೇಳತೀರದು. ಆದರೆ ಇಲ್ಲೊಬ್ಬ ವಿಶೇಷ ಚೇತನ ವ್ಯಕ್ತಿ ಶ್ವಾನ ಮತ್ತು ಜಾನುವಾರುಗಳ ದಾಹವನ್ನು ನೀಗಿಸುವುದಕ್ಕೆ ಮುಂದಾಗಿದ್ದಾರೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಒಂದ್ ಕಡೆ ತಂಪಾಗಿ ಮಲಗಿರುವ ಶ್ವಾನಗಳ ಪಡೆ, ಮತ್ತೊಂದು ಕಡೆ ದನಕರುಗಳು ಮತ್ತು ನಾಯಿಗಳಿಗೆ ಸ್ನಾನ ಮಾಡಿಸಿ ಮೇವು ತಿನ್ನಿಸುತ್ತಿರುವ ವಿಶೇಷ ಚೇತನ ವ್ಯಕ್ತಿ. ಈ ಎಲ್ಲ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಬಾಗಲಕೋಟೆ ನಗರ. ಹೌದು, ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಬಿಸಿಲಿನ ಬೇಗೆಯಿಂದ ಜನರು ಬಳಲಿ ಬೆಂಡಾಗಿದ್ದಾರೆ. ಬಿಸಿಲಿನ ತಾಪಮಾನ 40 ಡಿಗ್ರಿಯಿಂದ 42 ಡಿಗ್ರಿ ಸೆಲ್ಸಿಯಸ್ ತಲುಪಿದ್ದು ಬೀದಿ ನಾಯಿಗಳು ಮತ್ತು ಜಾನುವಾರುಗಳ ಆರ್ತನಾದವನ್ನ ಕೇಳೋರೇ ಇಲ್ಲವಾಗಿದೆ. ವಿಶೇಷ ಚೇತನ ವ್ಯಕ್ತಿ ಘನಶ್ಯಾಮ ಬಾಂಡಾಗೆ ಮೂಕ ಪ್ರಾಣಿಗಳ ನೆರವಿಗೆ ಧಾವಿಸಿದ್ದಾರೆ. ನಿತ್ಯ ಸಾವಿರಾರು ರೂಪಾಯಿ ಖರ್ಚು ಮಾಡಿ 40ಕ್ಕೂ ಹೆಚ್ಚು ಬೀದಿ ನಾಯಿಗಳು ಮತ್ತು ಜಾನುವಾರುಗಳ ಹೊಟ್ಟೆಯನ್ನ ತುಂಬಿಸುತ್ತಿದ್ದಾರೆ. ಇವತ್ತು ಬರೀ ರೈತರ ಅಷ್ಟೇ ಕಂಗಾಲರಾಗಿಲ್ಲ, ಜನ ಅಷ್ಟೇ ಕಂಗಾಲಾಗಿದೆ. ಇವತ್ತು ಮೂಕ ಪ್ರಾಣಿಗಳು ಕೂಡ ಸಾಕಷ್ಟು ಒದ್ದಾಡ್ತಾ ಇದ್ದಾವೆ. ಇವತ್ತು ನೀರಿನಿಂದ, ಆಹಾರದಿಂದ, ಮೇವಿನಿಂದ. ಇವತ್ತು ನಮ್ಮ ಕಡೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಾಣಿ ಪಕ್ಷಿಗಳಿಗೆ, ದನಗಳಿಗೆ ನೀರು ಹಾಕುವಂತಕ್ಕಂಥ ಕಾರ್ಯ ಮಾಡಿದರೆ ನಿಜವಾಗಿಯೂ, ಯಾಕಂದ್ರೆ ನಾವು ಮಾತಾಡೋರು ಎಲ್ಲರ ನೀರು ಕುಡಿತೀವಿ, ಊಟ ಮಾಡ್ತೀವಿ, ಆದರೆ ಮೂಕ ಪ್ರಾಣಿಗೆ ಕೊಡುವಂಥವ್ರು ಯಾರು? ಕೇವಲ ನಾವು ಸಾಮಾಜಿಕ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣದಲ್ಲಿ ಪಶು ಪಕ್ಷಿಗಳಿಗೆ ಆಹಾರ ಹಾಕ್ರಿ, ಊಟ ಹಾಕ್ರಿ ಅನ್ನೋದು ಬರೀ ಹೇಳೋದಕ್ಕಿಂತ ನಾವು ನಿಜವಾಗಿಯೂ ಕಾರ್ಯರೂಪಕ್ಕೆ ಮಾಡಬೇಕು ಅಂದಾಗ ಅದು ನಮಗೂ ಖುಷಿ ಆಗುತ್ತೆ. ಘನಶ್ಯಾಮ ಬಾಂಡಾಗೆ ಸಿನಿಮಾ ನಿರ್ಮಾಪಕರೂ ಹೌದು. ಶ್ವಾನಗಳು ಮತ್ತು ದನಕರುಗಳನ್ನ ಮಕ್ಕಳಂತೆ ಪ್ರೀತಿಸುವ ಇವರು ಕಳೆದ 2 ದಶಕದಿಂದ ಎಲೆಮರೆಕಾಯಿಯಂತೆ ಸೇವೆ ಮಾಡ್ತಿದ್ದಾರೆ. ತುಂಬಾ ಅಂದ್ರೆ ತುಂಬಾನೇ ಬಿಸಿಲು ಐತ್ರಿ. ಯಾಕಂದ್ರೆ ನಮ್ಮ ಬಾಗಲಕೋಟೆಗಂದ್ರೆ ಈಗ ನೋಡಿರ್ಬೇಕು 42-43 ಹೊಂಟೈತಿ. ಸೊ ಹೊರಗೆ ಹೋದಾಗ ನಮಗೆ ಬಾಯಾರಿಕೆ ಆತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿಯೊಬ್ಬರು ಹೊರಗೆ ಹೊಂಟ್ರೆ ಒಂದು ವಾಟರ್ ಬಾಟಲ್ ಇಟ್ಕೊಂಡಿರ್ತೀವಿ, ಇಲ್ಲ ನಾವು ದುಡ್ಡು ಕೊಟ್ಟು ನಾವು ತೊಗೊಂಡು ನಾವು ಕುಡಿತೀವಿ. ಬಟ್ ಪ್ರಾಣಿಗಳು ಪಕ್ಷಿಗಳಿಗೆಲ್ಲ ಹಾಗಾಗ್ತಿಲ್ಲ. ಸೊ ದಯವಿಟ್ಟು ಯಾರಾದರೂ ಮನೆ ಮುಂದೆ ಸ್ವಲ್ಪ ಸಿಮೆಂಟ್ ಇದ್ದು ಸಣ್ಣ ಬುಟ್ಟಿ ಟೈಪು ಅಥವಾ ಪ್ಲಾಸ್ಟಿಕ್ ಇಂದರಲ್ಲೂ ನೀರು ಹಾಕಿಡ್ರಿ. ಒಟ್ಟಾರೆ ಬಿಸಿಲಿನ ಬೇಗೆಯಲ್ಲಿ ಆಹಾರ ನೀರು ಇಲ್ಲದೆ ಸಂಕಷ್ಟದಲ್ಲಿದ್ದ ಮೂಕ ಜೀವಗಳ ವೇದನೆ ಅರಿತ ಘನಶ್ಯಾಮ ಬಾಂಡಗೆ ಅವರ ನಿಸ್ವಾರ್ಥ ಸೇವೆ ಎಲ್ಲರಿಗೂ ಮಾದರಿ. ಸಿದ್ದು ದೊತ್ತರಂಗಾವಿ, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ನರೇಂದ್ರ ಮೋದಿ ಆಗಮನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮೋದಿ ಎಂಟ್ರಿಗೆ ಕಡಲ ತಡಿ ಮಂಗಳೂರು ಸಜ್ಜಾಗ್ತಾ ಇದೆ. ನಾಳೆ ಕೂಡ್ಲಾದಲ್ಲಿ ನಮೋ ಭರ್ಜರಿ ರೋಡ್ ಶೋವನ್ನ ನಡೆಸಲಿದ್ದಾರೆ. ಎಸ್, ನಾಳೆ ಕರುನಾಡಿಗೆ ಪ್ರಧಾನಿ ಮೋದಿ ಎಂಟ್ರಿ ಕೊಡ್ತಿದ್ದಾರೆ. ಮಂಗಳೂರಿಗೆ ನಮೋ ಆಗಮನ ಆಗಲಿದೆ. ಭಾನುವಾರ ಇಡೀ ಮಂಗಳೂರು ನಗರ ಕೇಸರಿಮಯವಾಗಲಿದೆ. ಬಿಜೆಪಿ ಕಾರ್ಯಕರ್ತರು ತಮ್ಮ ನೆಚ್ಚಿನ ನಾಯಕನನ್ನ ಕಣ್ತುಂಬಿಕೊಳ್ಳಲು ತುದಿಗಾಲಲ್ಲಿ ನಿಂತಿದ್ದಾರೆ. ಲೋಕಸಮರ ಹಿನ್ನೆಲೆ ಕಾರ್ಯಕರ್ತರಿಗೆ ಬೂಸ್ಟ್ ನೀಡಲು ಮೋದಿ ಎಂಟ್ರಿ ಕೊಡ್ತಿದ್ದಾರೆ. ಭಾನುವಾರ ಸಂಜೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೋದಿ ಬಂದಿಳಿಯಲಿದ್ದಾರೆ. ಅಲ್ಲಿಂದ ರಸ್ತೆ ಮಾರ್ಗವಾಗಿ ಮಂಗಳೂರು ನಗರದ ನಾರಾಯಣಗುರು ವೃತ್ತಕ್ಕೆ ಆಗಮಿಸಿ ಭರ್ಜರಿ ರೋಡ್ ಶೋ ನಡೆಸಲಿದ್ದಾರೆ. ನಾರಾಯಣಗುರುಗಳ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಪ್ರಧಾನಿ ಮೋದಿ ರೋಡ್ ಶೋ ಆರಂಭಿಸಲಿದ್ದಾರೆ. ಲಾಲ್ಬಾಗ್, ಬಳ್ಳಾಲ್ಬಾಗ್, PVS ಮೂಲಕ ರೋಡ್ ಶೋ ಸಾಗಿ ನವಭಾರತ್ ವೃತ್ತದಲ್ಲಿ ಕೊನೆಗೊಳ್ಳಲಿದೆ. ಮೋದಿ ರೋಡ್ ಶೋಗೆ ಬಿಜೆಪಿ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದೆ. ಮಂಗಳೂರಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಈ ಪ್ರಪಂಚ ಕಂಡಂಥ ಅಗ್ರಮಾನ್ಯ ನಾಯಕ, ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರೋಡ್ ಶೋ ಮುಖಾಂತರ ಭಾಳ ಯಶಸ್ವಿಯಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ.
ಭಾಳ ಹತ್ತಿರದಿಂದ ಕಾಣಲಿಕ್ಕೆ ಅವಕಾಶಗಳು ಸಾರ್ವಜನಿಕ ವಲಯದಲ್ಲಿ ಕಾರ್ಯಕರ್ತ ಬಂಧುಗಳಿಗೆ ಈ ಕರಾವಳಿಯ ಭಾಗದ ಜನರಿಗೆ ಅವಕಾಶಗಳು ಲಭಿಸ್ತಾ ಇದೆ ಅಂತೇಳುವಂಥ ಸಂತೋಷ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮೋದಿ ರೋಡ್ ಶೋ ಹಿನ್ನೆಲೆ ಎಸ್ಪಿಜಿ ಕಣ್ಗಾವಲು ಇಟ್ಟಿದೆ. ರೋಡ್ ಶೋ ಸಾಗುವ ರಸ್ತೆ ಉದ್ದಕ್ಕೂ ಬ್ಯಾರಿಕೇಡ್ ಅಳವಡಿಸಲಾಗಿದೆ. 60 ಮಂದಿ ಶಸ್ತ್ರಸಜ್ಜಿತ ಅಧಿಕಾರಿಗಳು ಮೋದಿಗೆ ಬೆನ್ಗಾವಲಾಗಿ ಇರಲಿದ್ದಾರೆ. ರೋಡ್ ಶೋ ಪ್ರದೇಶವನ್ನ ಏರಿಯಲ್ ವ್ಯೂ ಮೂಲಕ ಪರಿಶೀಲನೆ ನಡೆಸುತ್ತಿದ್ದಾರೆ. ರೋಡ್ ಶೋ ಸಾಗುವ ಪ್ರದೇಶದಲ್ಲಿ ಕಟ್ಟಡಗಳಲ್ಲಿರುವ ಜೇನುಗೂಡುಗಳ ತೆರವಿಗೂ ಸೂಚನೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ಮೋದಿ ಆಗಮನಕ್ಕೆ ಕಡಲ ತಡಿ ಮಂಗಳೂರು ಸಂಪೂರ್ಣವಾಗಿ ಸಜ್ಜಾಗಿದೆ. ನಮೋ ಆಗಮನದಿಂದ ಲೋಕ ಅಖಾಡದ ಕಾವು ಮತ್ತಷ್ಟು ರಂಗೇರುವುದಂತೂ ಸತ್ಯ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ.